ಪ್ರಿಯ ವೀಕ್ಷಕರೇ, ತಮಗೆಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇಂದು ಜಗತ್ತಿನಾದ್ಯಂತ ಪ್ರಭು ಯೇಸುವಿನ ಜನನದ ಸಂತೋಷದಲ್ಲಿ ಕ್ರೈಸ್ತ ಸಮುದಾಯದ ಜನರು ಕ್ರಿಸ್ಮಸ್ ಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ಕ್ರಿಸ್ಮಸ್ ಹಬ್ಬದ ವಿಶೇಷತೆ ಏನು, ಏಕೆ ಆಚರಿಸುತ್ತಾರೆ ಎಂದು ನೋಡೋಣವಾ? ಅದು ಕ್ರಿಸ್ತ ಪೂರ್ವ 4ನೇ ಶತಮಾನ. ಆ ದಿನಗಳಲ್ಲಿ ದೇವಸ್ಥಾನದಲ್ಲಿ ಪ್ರಾಣಿ ಬಲಿ ಕೊಡಲು 100 ಪ್ರಾಣಿಗಳನ್ನ ಬಂಧಿಸಿಟ್ಟಿದ್ದರು. ಇದನ್ನು ಕಂಡ ಇಸ್ರೇಲ್ ದೇಶದ ನಜರೇತ್ ಎಂಬ ನಗರದಿಂದ ಜೆರುಸಲೇಂಗೆ ಬಂದಿದ್ದ ಒಬ್ಬ ಪುಟ್ಟ ಬಾಲಕ ಅವುಗಳನ್ನೆಲ್ಲ ಬಂಧನದಿಂದ ಬಿಡಿಸಿದ. ಭಕ್ತರನ್ನ ದೋಚುತ್ತಿದ್ದ ದೇವಸ್ಥಾನದ ಅರ್ಚಕರ ಜೊತೆ ವಾದ ಮಾಡಿದ. ಪ್ರಾಣಿ ಹಿಂಸೆ ಖಂಡಿಸಿದ. ದೇವರನ್ನೇ ತನ್ನ ತಂದೆ ಎಂದು ಭಾವಿಸಿದ್ದ ಆತ ತನ್ನ ತಂದೆಯ ಮನೆಯನ್ನ ಪಾಪದ ಮನೆಯಾಗಿ ಮಾಡಬೇಡಿ ಎಂದು ಸಂಬೋಧಿಸುತ್ತಿದ್ದ. ಹೀಗೆಯೇ ದೇವಸ್ಥಾನಗಳಲ್ಲಿ ಹಾಗೂ ಧರ್ಮ ಸಭೆಗಳಲ್ಲಿ ಉಪದೇಶ ಕೊಡಲು ಪ್ರಾರಂಭಿಸಿದ. ತಾನು ನುಡಿಯುವ ಮಾತುಗಳು ತನ್ನ ಮಾತಲ್ಲ, ಇವು ನನ್ನನ್ನ ಇಲ್ಲಿಗೆ ಕಳುಹಿಸಿದ ಆ ದೇವರ ಮಾತು. ನೀವು ನನ್ನನ್ನು ನಂಬಿದರೆ ಆ ದೇವರನ್ನ ನಂಬಿದಂತೆ ಎಂದು ನುಡಿದ ಬಾಲಕ ಬೇರಾರೂ ಅಲ್ಲ, ಅವರೇ ಜೀಸಸ್. ಅವರ ಜನ್ಮದಿನವನ್ನೇ ನಾವು ಕ್ರಿಸ್ಮಸ್ ಎಂದು ಆಚರಿಸುತ್ತೇವೆ. ಪ್ರತಿ ವರ್ಷ ಡಿಸೆಂಬರ್ 25ರಂದು ವಿಶ್ವದಾದ್ಯಂತ ಕ್ರಿಸ್ತ ಜಯಂತಿಯನ್ನ ಕ್ರಿಸ್ಮಸ್ ಎಂದೇ ಆಚರಿಸಲಾಗುತ್ತದೆ. ನೋಡಿದ್ರಲ್ಲ, ಕ್ರಿಸ್ಮಸ್ ಯಾರ ಜನ್ಮದಿನವೆಂದು? ಬನ್ನಿ, ಅವರ ಜನನ ಹೇಗಾಯಿತು, ಎಲ್ಲಿ ಆಯಿತು ಎಂಬುದನ್ನ ನೋಡೋಣ. ಯಹೂದಿಗಳ ಹಳೆಯ ಗ್ರಂಥಗಳಲ್ಲಿಯ ಭವಿಷ್ಯದಲ್ಲಿ ಒಬ್ಬ ದೇವ ಪ್ರವಾದಿಯ ಆಗಮನದ ಬಗ್ಗೆ ಉಲ್ಲೇಖವಿತ್ತು. ಅಲ್ಲಿಯ ಕೆಲವೊಂದಿಷ್ಟು ಜನ ಅವನ ಆಗಮನದ ನಿರೀಕ್ಷೆಯಲ್ಲಿದ್ದರು. ಇದೇ ಸಂದರ್ಭದಲ್ಲಿ ಇಸ್ರೇಲ್ ದೇಶದ ನಜರೇತ್ ಎಂಬ ನಗರದಲ್ಲಿ ವೃತ್ತಿಯಲ್ಲಿ ಬಡಗಿಯಾಗಿದ್ದ ಜೋಸೆಫ್ ಹಾಗೂ ಆತನ ಮಡದಿ ಮೇರಿ ವಾಸವಾಗಿದ್ದರು. ತುಂಬಾ ದೈವ ಭಕ್ತರಾಗಿದ್ದ ಇವರು ಬಹಳ ದಿನಗಳಿಂದ ಮಕ್ಕಳಿರದ ಕಾರಣ ಸದಾ ದೇವರನ್ನ ಪ್ರಾರ್ಥಿಸುತ್ತಿದ್ದರು. ಕಾಲ ಕೂಡಿ ಬಂದಾಗ ಎಲ್ಲವೂ ಘಟಿಸುತ್ತದೆ ಎಂಬ ನಂಬಿಕೆಯಂತೆ ಮೇರಿ ಗರ್ಭಾವತಿಯಾಗುತ್ತಾಳೆ. ಆಗ ಗಬ್ರಿಯಲ್ ಎಂಬ ದೇವದೂತನಿಂದ ಮೇರಿಯ ಹೊಟ್ಟೆಯಲ್ಲಿ ಜೀಸಸ್ ಎಂಬ ಪವಿತ್ರ ಆತ್ಮವುಳ್ಳ ಮಗ ಹುಟ್ಟುತ್ತಾನೆ ಎಂಬ ಆಕಾಶವಾಣಿಯಾದಾಗ ಮೇರಿ ಆ ಮಗುವಿನ ನಿರೀಕ್ಷೆಯಲ್ಲಿ ತುಂಬಾ ಖುಷಿ ಪಡುತ್ತಾಳೆ ಹಾಗೂ ಆ ಮಗುವಿಗಾಗಿ ಕಾತರದಿಂದ ದಿನಗಳನ್ನ ಕಾಯುತ್ತಾಳೆ. ಮೇರಿಗೆ ನವಮಾಸಗಳು ತುಂಬುವ ಸಂದರ್ಭದಲ್ಲಿಯೇ ಜೋಸೆಫ್ ರವರ ಊರಾದ ಬೆತ್ಲೆಹೆಮ್ದಲ್ಲಿ ಜನಗಣತಿ ಪ್ರಾರಂಭವಾಗುತ್ತದೆ. ಅದರಲ್ಲಿ ತಮ್ಮ ಹೆಸರು ನೋಂದಾಯಿಸಲು ಮೇರಿ ಹಾಗೂ ಜೋಸೆಫ್ ಬರುತ್ತಾರೆ. ಆದರೆ ಆ ಗ್ರಾಮದಲ್ಲಿ ಇದೇ ಕಾರ್ಯಕ್ಕೆ ದೂರುಗಳಿಂದ ತುಂಬಾ ಜನರು ಬಂದುದರಿಂದ ಅವರಿಗೆ ತಂಗಲು ಜಾಗ ಸಿಗದೆ ಕುರಿಗಾಯಿಗಳ ಮನೆಯಲ್ಲಿ ತಂಗುತ್ತಾರೆ. ಆಗ ಮೇರಿಯವರಿಗೆ ಹೆರಿಗೆಯ ನೋವು ಪ್ರಾರಂಭವಾಗುತ್ತದೆ. ಅಲ್ಲಿಯೇ ಇದ್ದ ಕುದುರೆ ಲಾಯದಲ್ಲಿ ಜೀಸಸ್ ರವರ ಜನನವಾಗುತ್ತದೆ. ಅದೇ ಸಂದರ್ಭದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಮಿಂಚಿ ಮರೆಯಾಗುತ್ತದೆ. ಆಗ ಜೀಸಸ್ ರವರ ಜನನದ ಬಗ್ಗೆ ಜಗತ್ತಿಗೆ ಗೊತ್ತಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಜೀಸಸ್ ರವರ ಹುಟ್ಟು ಹೇಗಾಯಿತು ಎಂದು. ಬನ್ನಿ, ಅವರು ಮಾಡಿದ ಸಾಧನೆಗಳ ಬಗ್ಗೆ ನೋಡೋಣ. ಬಾಲ್ಯದಿಂದಲೂ ಯೇಸು ತಮ್ಮ ತಂದೆಯ ಬಡಿಗೆ ವೃತ್ತಿಯಲ್ಲಿ ಸಹಾಯ ಮಾಡುತ್ತಿದ್ದರು. ಅವರು 30ನೇ ವಯಸ್ಸಿಗೆ ಬಂದಾಗ ಸಮಾಜದ ಕಲ್ಯಾಣಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಬೋಧನೆಯನ್ನ ಮಾಡುತ್ತಿದ್ದರು. ಅಲ್ಲೆಲ್ಲ ತಾನು ದೇವರ ಮಗ ಎಂದು ಹೇಳುತ್ತಿದ್ದ ಜೀಸಸ್ ರವರನ್ನ ಜನ ಹುಚ್ಚನೆಂದು ಭಾವಿಸಿ ಕಲ್ಲಿನಿಂದ ಹೊಡೆದು ಕೊಲ್ಲಲು ಪ್ರಯತ್ನಿಸಿದರು. ಸ್ವತಃ ಜೀಸಸ್ ರವರ ಶಿಷ್ಯರಿಗೂ ಕೂಡ ಇವರ ಮೇಲೆ ನಂಬಿಕೆ ಇರಲಿಲ್ಲ. ಇದನ್ನರಿತ ಅವರು ಹಲವಾರು ಪವಾಡಗಳನ್ನ ಮಾಡಿ ತೋರಿಸಿ ಶಿಷ್ಯರಿಗೆ ತಮ್ಮ ಮೇಲೆ ನಂಬಿಕೆ ತರಿಸಿದರು. ಸತ್ತವನನ್ನ ಬದುಕಿಸಿದರು.
ಹುಟ್ಟುಕುರುಡನಿಗೆ ಕಣ್ಣು ಬರಿಸಿದರು, ರೋಗಿಗಳನ್ನ ಸರಿಪಡಿಸಿದರು, ಮೂಢನಂಬಿಕೆಗಳನ್ನ ಖಂಡಿಸಿದರು. ನಿನ್ನ ನೆರೆಹೊರೆಯವರನ್ನ ಪ್ರೀತಿಸು, ದೇವರನ್ನ ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ ಹಾಗೂ ಸತ್ಯದಿಂದ ಆರಾಧಿಸು ಎಂದು ಜೀಸಸ್ ಜನರಿಗೆ ಪ್ರೀತಿ, ಪ್ರೇಮ, ಕರುಣೆಯ ಪಾಠಗಳನ್ನ ಬೋಧಿಸಿದರು. ಇದರಿಂದ ಅಲ್ಲಿದ್ದ ಅರ್ಚಕರ ಕೆಂಗಣ್ಣಿಗೆ ಜೀಸಸ್ ರವರು ಗುರಿಯಾಗಬೇಕಾಯಿತು. ಇವರನ್ನ ಸಾಯಿಸಲು ಅಲ್ಲಿಂದಲೇ ಷಡ್ಯಂತ್ರಗಳು ಪ್ರಾರಂಭವಾದವು. ಯಹೂದಿಗಳ ಅರ್ಚಕರು ಹಾಗೂ ಮಠಾಧೀಶರು ಕೋಪಗೊಂಡು ಜನರ ತಲೆ ಕೆಡಿಸಿ ಯಹೂದಿಗಳ ರಾಜನಾಗಲು ಪ್ರಯತ್ನಿಸುತ್ತಿದ್ದಾನೆ, ತನ್ನನ್ನು ತಾನು ದೇವರ ಮಗನೆಂದು ಹೇಳಿ ನಮ್ಮ ಧರ್ಮಕ್ಕೆ ಹಾಗೂ ದೇವರಿಗೆ ಅಪಮಾನ ಮಾಡುತ್ತಿದ್ದಾನೆ ಎಂಬ ಆರೋಪ ಹೊರಿಸಿ ಅವರ ಸಾವಿಗೆ ಸಂಚು ರೂಪಿಸಿದರು. ಜೀಸಸ್ ಅವರಿಗೆ ತಮ್ಮ ಸಾವಿನ ಬಗ್ಗೆ ಮೊದಲೇ ತಿಳಿದಿದ್ದರಿಂದ ತನ್ನ ಶಿಷ್ಯರಿಗೆ ಕೊನೆಯ ಊಟಕ್ಕೆ ಕರೆದರು. ಇದನ್ನೇ ಲಾಸ್ಟ್ ಸಫರ್ ಎಂದು ಕರೆಯುತ್ತಾರೆ. ದೇವರಿಗೆ ಅಪಮಾನ ಹಾಗೂ ರಾಜನಾಗುವ ಆಸೆಗೆ ಜನರ ತಲೆ ಕೆಡಿಸಿದನು ಎಂಬ ಆಪಾದನೆ ಇದ್ದುದರಿಂದ ಅಲ್ಲಿಯ ಗವರ್ನರ್ ಅವರಿಂದ ಶಿಲುಬೆಗೆ ಏರಿಸಿ ಸಾಯಿಸುವ ಶಿಕ್ಷೆಯನ್ನ ಅನುಭವಿಸಬೇಕಾಯಿತು. ಆಗ ಜೀಸಸ್ ರವರ ತಲೆಗೆ ಮುಳ್ಳಿನ ಕಿರೀಟ ಇಟ್ಟು ಭಾರವಾದ ಶಿಲುಬೆ ಹೊರಿಸಿ ಚಾಟಿ ಏಟುಗಳಿಂದ ಜೆರುಸಲೇಮ್ ನಗರದ ತುಂಬ ಮೆರವಣಿಗೆ ಮಾಡಿದರು. ಅವರನ್ನ ನಗರದ ಆಚೆ ಶಿಲುಬೆಯ ಮೇಲೆ ಮಲಗಿಸಿ ಮೊಳೆ ಹೊಡೆದು ನೇತು ಹಾಕಿದರು. ಆಗಲೂ ಸಹ ಜೀಸಸ್ ತಮ್ಮನ್ನ ನೋಯಿಸಿದ ಈ ಮೂಢರನ್ನ ಕ್ಷಮಿಸುವಂತೆ ಪ್ರಾರ್ಥಿಸಿ ದೇವರಿಗೆ ತಮ್ಮ ಪ್ರಾಣವನ್ನ ಅರ್ಪಿಸಿದರು. ಕೆಲವು ದಿನಗಳ ನಂತರ ಜೀಸಸ್ ತಮ್ಮ ಶಿಷ್ಯರಿಗೆ ಶರೀರ ಸಮೇತ ದರ್ಶನ ನೀಡಿದರು. ಇದನ್ನೇ ಪುನರುತ್ಥಾನ ಎನ್ನುವರು. ವೀಕ್ಷಕರೇ, ಕ್ರಿಸ್ಮಸ್ ಹಬ್ಬಕ್ಕೂ ಹಾಗೂ ಕ್ರಿಸ್ಮಸ್ ಟ್ರೀ ಅಂದ್ರೆ ಕ್ರಿಸ್ಮಸ್ ಮರ ನೆಡುವುದಕ್ಕೂ ಇರುವ ಕಾರಣ ಗೊತ್ತಾ? ಬನ್ನಿ ಅದರ ಬಗ್ಗೆ ತಿಳಿಯೋಣ. ಕ್ರಿಸ್ಮಸ್ ವೃಕ್ಷವು ಸಾವಿರಾರು ವರ್ಷಗಳ ಹಿಂದೆ ಉತ್ತರ ಯುರೋಪ್ದಲ್ಲಿದ್ದ ವೃಕ್ಷ. ಇದು ತುಂಬಾ ಬೆಲೆ ಬಾಳುವ ವೃಕ್ಷವಾಗಿತ್ತು. ಪ್ರತಿಯೊಬ್ಬರು ಕ್ರಿಸ್ಮಸ್ ಹಬ್ಬದ ದಿನ ಈ ವೃಕ್ಷವನ್ನು ತಂದು ಅದಕ್ಕೆ ಪಿರಮಿಡ್ ಆಕಾರ ನೀಡಿ ಗಂಟೆ, ಚಾಕ್ಲೇಟ್, ಆಟದ ಗೊಂಬೆ, ದೀಪಗಳು ಹಾಗೂ ಉಡುಗೊರೆಗಳನ್ನು ಕಟ್ಟಿ ಸುಂದರವಾಗಿ ಅಲಂಕರಿಸುತ್ತಿದ್ದರು. ಇದರ ಇನ್ನೊಂದು ವಿಶೇಷವೆಂದರೆ ಹೀಗೆ ಅಲಂಕರಿಸುವುದರಿಂದ ದುಷ್ಟ ಶಕ್ತಿಗಳನ್ನು ಮನೆಯಿಂದ ದೂರವಿಡುತ್ತದೆ ಎಂಬ ನಂಬಿಕೆ ಅಲ್ಲಿಯ ಜನರಿಗಿತ್ತು. ಅದೇ ಸಂಪ್ರದಾಯ ಮುಂದುವರೆದು ಬಂದಿದೆ. ಕ್ರಿಸ್ಮಸ್ ಹಬ್ಬದ ಮತ್ತೊಂದು ವಿಶೇಷ ಸಾಂತಾಕ್ಲಾಸ್. ಈ ಸಾಂತಾಕ್ಲಾಸ್ ಯಾರು? ಅವರಿಗೂ ಈ ಆಚರಣೆಗೂ ಏನು ಸಂಬಂಧ ನೋಡೋಣವಾ? ವೀಕ್ಷಕರೇ, ನಾವೆಲ್ಲ ನೋಡಿಯೇ ಇರುತ್ತೇವೆ. ಕ್ರಿಸ್ಮಸ್ ಹಬ್ಬದ ದಿನದಂದು ಕೆಂಪು ಪೋಷಾಕು ಧರಿ ಕೆಂಪು ಟೋಪಿಯೊಂದನ್ನು ಧರಿಸಿ ತಮ್ಮ ಜೋಬಿನಿಂದ ಹಲವು ಸಿಹಿ ಪದಾರ್ಥ ಹಾಗೂ ಉಡುಗೊರೆಗಳನ್ನು ನೀಡುವ ವ್ಯಕ್ತಿಯೇ ಸಾಂತಾಕ್ಲಾಸ್. ಸಾಂತಾಕ್ಲಾಸ್ ಅವರ ನಿಜವಾದ ಹೆಸರು ನಿಕೋಲಸ್. ಇವರು ಯೇಸುವಿನ ಮರಣದ ನಂತರ ಸುಮಾರು 280 ವರ್ಷಗಳ ನಂತರ ಮೈರಾದಲ್ಲಿ ಜನಿಸಿದರು. ಇವರು ಕರ್ತನಾದ ಯೇಸುವಿನ ತೀವ್ರ ಭಕ್ತರಾಗಿದ್ದರು. ಸಾಂತಾ ತುಂಬಾ ಕರುಣಾಮಯಿ ಮತ್ತು ಪ್ರತಿಯೊಬ್ಬ ನಿರ್ಗತಿಕ ವ್ಯಕ್ತಿಗೂ ಸಹಾಯ ಮಾಡುವ ಪ್ರೇಮ ಗುಣ ಹೊಂದಿದ್ದರು. ಆ ಕಾರಣದಿಂದಾಗಿಯೇ ಕ್ರಿಸ್ಮಸ್ ಹಬ್ಬದ ದಿನದಂದು ಮಕ್ಕಳಿಗೆ ಹಾಗೂ ಬಡವರಿಗೆಲ್ಲ ಉಡುಗೊರೆಗಳನ್ನು ನೀಡುತ್ತಿದ್ದರು. ಹಾಗಾಗಿ ಇಂದಿಗೂ ಕ್ರಿಸ್ಮಸ್ ಹಬ್ಬದ ದಿನದಂದು ಎಲ್ಲರೂ ಸಾಂತಾಕ್ಲಾಸ್ನನ್ನ ನೆನೆಯುತ್ತಾರೆ. ಅವರು ಈ ಹಬ್ಬದ ದಿನ ವಿಶೇಷವಾಗಿದ್ದಾರೆ. ವೀಕ್ಷಕರೇ, ಜೀಸಸ್ ರವರ ಮರಣದ ನಂತರ ಕ್ರಿಸ್ತ ಶಕ ಶುರುವಾದರೆ ಅವರ ಜನನದ ದಿನವನ್ನ ಕ್ರಿಸ್ಮಸ್ ಎಂದು ಆಚರಿಸ್ತೀವಿ. ಅವರನ್ನ ಶಿಲುಬೆಗೆ ಏರಿಸಿದ ದಿನ ಗುಡ್ ಫ್ರೈಡೇ, ಅವರ ಪುನರುತ್ಥಾನದ ದಿನವನ್ನ ಈಸ್ಟರ್ ಸಂಡೇ ಅಂತ ಕರೆಯುತ್ತಾರೆ. ವೀಕ್ಷಕರೇ, ಇಂದಿನ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ನಮಸ್ಕಾರ.